ಕಸ್ತೂರಿ ಕನ್ನಡ, ಗುಡಿ ಗೋಪುರದ ಹೊಂಗಳಸಕ್ಕೆ ಚಂಬೆಳಕಿನ ಕನ್ನಡ, ನಮ್ಮೆಲ್ಲರ ಮೈಮನದ ಹೊಂಗನಸಿನ ಕನ್ನಡ. ಚನ್ನವೀರ ಕಣವಿಯವರ ನುಡಿ ಮುತ್ತಿನಂತೆ ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ. ಅದರ ಅರ್ಥ ಎಂಬ ಮಾತನ್ನು ಮನದಲ್ಲಿಟ್ಟುಕೊಂಡು ಇಂದಿನ ಈ ಸುಂದರ ವರ್ಣರಂಜಿತ ಕನ್ನಡ ರಾಜ್ಯೋತ್ಸವದ ಹಬ್ಬವನ್ನು ಪ್ರಾರಂಭಿಸೋಣವೇ? ಕನ್ನಡದಿಂದ ಕನ್ನಡಕ್ಕಾಗಿ, ಕನ್ನಡಕ್ಕೋಸ್ಕರ ನಮ್ಮ ಕನ್ನಡ ತಾಯಿ ಭುವನೇಶ್ವರಿ ದೇವಿಯನ್ನು ಸ್ಮರಿಸುತ್ತಾ ಕನ್ನಡ ಪ್ರೇಮಿಗಳಾದ ಎಲ್ಲರಿಗೂ ಹೃತ್ಪೂರ್ವಕ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಭಕ್ತಿ ದಾರಿಯೇ ಬೆಳಕು. ಕೇವಲ ಕಾರ್ಯಕ್ರಮವನ್ನು ದೇವರ ಸ್ಮರಣೆಯೊಂದಿಗೆ ಪ್ರಾರಂಭಿಸಲು 3ನೇ ತರಗತಿಯ ವಿದ್ಯಾರ್ಥಿಯವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ನಿತ್ಯ ಹರಿದ್ವರ್ಣವನದ ತೇಗ ಬಂದ ಕರುಗಳಲ್ಲಿ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಬಂದ ಕರುಗಳಲ್ಲಿ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮಕ್ಕೆ ಭಾವಪೂರ್ಣ ಆರಂಭ ನೀಡಿದ 3ನೇ ತರಗತಿ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಅತಿಥಿ ದೇವೋ ಭವ ಎಂಬ ಕನ್ನಡ ನುಡಿಯಷ್ಟೇ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರನ್ನು ಸ್ವಾಗತ ಕೋರಲು ಅಶ್ವಿನಿ ಮತ್ತು ವಿಷ್ಣುತ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಸರ್ವರಿಗೂ ಹೃತ್ಪೂರ್ವಕ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಅಪಾರ ಕೀರ್ತಿಯನ್ನು ಗಳಿಸಿ ಮೆರೆದ ಭವ್ಯವನ ನಾಡಿದು ಇದು. ಸರ್ವ ಜನಾಂಗದ ಶಾಂತಿಯ ತೋಟ ರಸ ಋಷಿ ಕುವೆಂಪು ಅವರು ಬಣ್ಣಿಸಿದ್ದಾರೆ. ಈ ಸುವರ್ಣ ದಿನ ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಈ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಗೌರವಾನ್ವಿತ ನಾರಾಯಣಪ್ಪ ಸರ್ ಅವರಿಗೂ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಹಾಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತೇವೆ. ನಿಮ್ಮ ಆಗಮನ ನಮ್ಮ ಹೃದಯಗಳಲ್ಲಿ ಹರ್ಷದ ಅಲೆಗಳನ್ನು ಎಬ್ಬಿಸಿದೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಮುಂಚೂಣಿಯಲ್ಲಿದ್ದು ಸದಾ ಮಾರ್ಗದರ್ಶನ ನೀಡುತ್ತಿರುವ ನಮ್ಮ ಪ್ರಾಂಶುಪಾಲರಾದ ಫಾದರ್ ಸುರೇಶ್ ಅಡ್ಡನ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತ ಕೋರುತ್ತೇವೆ. ಸದಾ ಪ್ರೋತ್ಸಾಹದ ನಗು ನೀಡುವ ನಮ್ಮವರೇ ಆದ ಬ್ರದರ್ ರಾಜ್ ಅವರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರುತ್ತೇವೆ. ನಮ್ಮ ಶ್ರಮಶೀಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದ ಎಲ್ಲರಿಗೂ ಹಾಗೂ ಈ ಕಾರ್ಯಕ್ರಮದ ಹೃದಯವಾದ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಸ್ನೇಹಪೂರ್ಣ ಹಾಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಪೂರ್ವಕ ಸ್ವಾಗತ ನೀಡಿದ ಅಶ್ವಿನಿ ಮತ್ತು ವಿಶ್ವತ್ ಅವರಿಗೆ ಧನ್ಯವಾದಗಳು. La 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 la. ಕನ್ನಡವೇ ಸಿರಿವಂತಿಗೆ, ಕನ್ನಡವೇ ನಮ್ಮ ಶಕ್ತಿಯ ಮೂಲ. ಕನ್ನಡದ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ರಿತ್ವಿಕಾ ಅವರನ್ನು ವೇದಿಕೆಗೆ ಬರಲು ಆಹ್ವಾನಿಸುತ್ತೇನೆ. ನಮಸ್ಕಾರ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಮುಖ್ಯ ಗುರುಗಳೇ, ಪ್ರಿಯ ಶಿಕ್ಷಕರೇ, ಸ್ನೇಹಿತರೆ ಮತ್ತು ಸಹಪಾಠಿಗಳೇ. ಇಂದು ನಾವೆಲ್ಲರೂ ಅಪಾರ ಹರ್ಷ ಮತ್ತು ಹೆಮ್ಮೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ನವೆಂಬರ್ 1,
ದಿನವನ್ನು ನಾವು ರಾಜ್ಯೋತ್ಸವ ದಿನವನ್ನಾಗಿ ನಮನ, ಗೌರವ ಮತ್ತು ಸಂತೋಷದಿಂದ ಆಚರಿಸುತ್ತೇವೆ. ನಮ್ಮ ರಾಜ್ಯದ ಧ್ವಜವು ಹಳದಿ ಮತ್ತು ಕೆಂಪು ಬಣ್ಣದ್ದಾಗಿದೆ. ಹಳದಿ ಶಾಂತಿಯ ಸಂಕೇತ, ಕೆಂಪು ಧೈರ್ಯ ಮತ್ತು ಶೌರ್ಯದ ಸಂಕೇತ. ಈ ಧ್ವಜವು ನಮ್ಮಲ್ಲಿ ಒಗ್ಗಟ್ಟು, ಪ್ರೀತಿ, ಪ್ರಗತಿಯ ಸಂದೇಶವನ್ನು ನೀಡುತ್ತದೆ. ಕನ್ನಡದ ಕುರಿತು ಅಮೂಲ್ಯವಾದ ಮಾತುಗಳನ್ನು ಹಂಚಿಕೊಂಡ ರಿತ್ವಿಕಾ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಡು ಹೃದಯದ ನುಡಿ, ಗಾನವೇ ಆತ್ಮದ ಸ್ಪಂದನೆ, ಸಂಗೀತ ನಮ್ಮ ಮನಸ್ಸಿಗೆ ಆನಂದ ತುಂಬುತ್ತದೆ. ಈಗ 5ನೇ ತರಗತಿಯ ವಿದ್ಯಾರ್ಥಿಗಳಿಂದ ಸುಂದರ ಗೀತೆಯನ್ನು ಆಲಿಸೋಣ. ಗೀತೆಯನ್ನು ನೀಡಿದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಕನ್ನಡವೇ ನಮ್ಮ ಉಸಿರು, ಕನ್ನಡವೇ ನಮ್ಮ ಹಸಿರು. ಕನ್ನಡದ ನವೆಂಬರ್ 1ರ ಮಹತ್ವವನ್ನು ಸುಂದರವಾಗಿ ವಿವರಿಸಲು ಶ್ರೀಮತಿ ಅರುಣಾ ಮೇಡಮ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ತಾಯಿ ಬಾರ ಮೊಗವ ತೋರ, ಕನ್ನಡಿಗರ ಮಾತೆಯೇ, ಅರಸು ತಾಯೇ, ಸುತರಕಾಯೇ, ನಮ್ಮ ಜನ್ಮದಾತೆಯೇ. ಎಂ ಗೋವಿಂದಪ್ಪಯವರು ಬರೆದ ಸುಂದರ ಸಾಲುಗಳನ್ನು ನೆನೆಯುತ್ತಾ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿಗಳಿಗೆ, ಗುರುಗಳಿಗೆ ಹಾಗೂ ನನ್ನ ನೆಚ್ಚಿನ ಮಕ್ಕಳಿಗೆ ಶುಭೋದಯ ಹಾಗೂ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ನಮ್ಮ ಹೆಮ್ಮೆಯ ರಾಜ್ಯ, ಕನ್ನಡ ನಮ್ಮ ಮಾತೃಭಾಷೆ. ಕನ್ನಡಾಂಬೆಯ ಮಕ್ಕಳಾದ ನಾವು ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಆಚರಿಸುವ ಮೂಲಕ ಕನ್ನಡಾಂಬೆಗೆ ಗೌರವ ಸಲ್ಲಿಸುವುದು ಮಾತ್ರವಲ್ಲ, ಕನ್ನಡದ ಭಾಷಾಭಿಮಾನವನ್ನು ಮೆರೆಯುತ್ತೇವೆ. ಈ ದಿನ ಶಾಲಾ ಕಾಲೇಜುಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ, ಕಚೇರಿಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸುತ್ತಾರೆ. ಮೈಸೂರು ಸಂಸ್ಥಾನ, ಮುಂಬಯಿ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಹಾಗೂ ಮದ್ರಾಸ್ ಕರ್ನಾಟಕ ಹೀಗೆ 4 ವಿಭಾಗವಾಗಿದ್ದ ಅಂದಿನ ಪ್ರಾಂತ್ಯಗಳು ನವೆಂಬರ್ 1ರಂದು ಅಧಿಕೃತವಾಗಿ ಒಂದಾಗಿದ್ದವು. ಎನಿಗೂ ಇದು ಕನ್ನಡ ನುಡಿಯು ಮನವನ್ನು ತಣಿಸುವ ಮೋಹನ ಸುದೆಯು ಎಂಬ ಸಾಲಿನಂತೆ ರಾಜ್ಯೋತ್ಸವದ ಮಹತ್ವವನ್ನು ಸೊಗಸಾಗಿ ತಿಳಿಸಿದ ಅರುಣಾ ಮೇಡಮ್ ಅವರಿಗೆ ಧನ್ಯವಾದಗಳು. ನಾಟಕ ರೂಪಕಗಳು ನಿಜಕ್ಕೂ ಮನಸ್ಸಿಗೆ ಹತ್ತಿರವಾಗುತ್ತವೆ. ಈಗ ನಮ್ಮ ಮುಂದೆ ಶರಣ್ಯ ಮತ್ತು ಅವರ ತಂಡದಿಂದ ಕನ್ನಡ ನಾಡಿನ ಸಂಸ್ಕೃತಿ ಮತ್ತು ಐಕ್ಯತೆ ತೋರಿಸಲು ಸುಂದರ ರೂಪಕವನ್ನು ನೋಡೋಣ. ಎಡೆತ್ತಟಿ ಹೇಳುನ ಭಾರತೀಯನೆಂದು, ಗರ್ವದಿಂದ ಬಾಳುನ ಕನ್ನಡಿಗನೆಂದು. 1000 ಭಾಷೆ ನಾಲ್ಗೆಯಲ್ಲಿರಲಿ, ಕನ್ನಡದ ಭಾಷೆ ಹೃದಯದಲ್ಲಿರಲಿ. ಎಲ್ಲರಿಗೂ ಶುಭ ಮುಂಜಾನೆ. ನಾನು ಸೈಯದ ಕಣೆ, 6ನೇ ಡಿ ವಿಭಾಗ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮಸ್ಕಾರ ಸ್ನೇಹಿತರೆ, ಇಂದು ನಾವೆಲ್ಲರೂ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಿದ್ದೇವೆ. 1ನೇ ನವೆಂಬರ್ 1956ರಂದು ನಮ್ಮ ನಾಡು
ಅವೆಲ್ಲ ನಮ್ಮ ಬದುಕಿನ ಬಯಲು. ಜಾನಪದ ಹಾಡುಗಳು ಇವು ನಮ್ಮ ಕನ್ನಡದಲ್ಲಿ ಒಂದು ಭಾಗ. ಕಲ್ಲಮ್ಮ ತಾಯಿ ಮಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೇ ಉದುರಮ್ಮ. ನಾನು ಈಗ ಅರಿತುಕೊಂಡಿದ್ದೇನೆ, ಕನ್ನಡ ಕೇವಲ ಭಾಷೆಯಲ್ಲ, ಇದು ನಮ್ಮ ನಾಡಿನ ಹೃದಯ. ಮೈಸೂರಿನ ಮಲ್ಲಿಗೆಯ ಕಂಪು, ಮಲೆನಾಡಿನ ಮಂಜಿನ ತಂಪು, ಕೊಡಗಿನ ಕೋಗಿಲೆಯ ಇಂಪು, ಕರಾವಳಿಯ ಕವಿಗಳ ಜಂಪು. ರಾಜ್ಯೋತ್ಸವ ಇದು ನಾವು ಒಂದು ಕುಟುಂಬ ಎಂಬುದರ ಸಂಕೇತ. ಕನ್ನಡದ ಸೊಗಡನ್ನು ತೋರಿಸಿದ, ರೂಪಕ ಪ್ರದರ್ಶಿಸಿದ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ವಿದ್ಯಾರ್ಥಿಗಳಾದ ಸುಮೇರಾ ಹಂಜುಂ ಮತ್ತು ಶರೀಶ್ ಕೌಶಲ್ ಕನ್ನಡದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಬರುತ್ತಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಗುರುಗಳೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ, ರಾಷ್ಟ್ರಕವಿ ಕುವೆಂಪು ಅವರು ಬರೆದ ಈ ಸಾಲುಗಳು ಎಷ್ಟು ಅರ್ಥಪೂರ್ಣ. ಕನ್ನಡ ಭಾಷೆ ಚಂದ, ಕನ್ನಡ ನಾಡು ಚಂದ, ಕನ್ನಡ ನುಡಿ ಚಂದ, ಭಾರತದ ಎಲ್ಲಾ ಭಾಷೆಗಳ ರಾಣಿ ಎಂದು ಕರೆಸಿಕೊಳ್ಳುವ ನಮ್ಮ ಹೆಮ್ಮೆಯ ಭಾಷೆ ಕನ್ನಡ. ಇದಕ್ಕಾಗಿ ಹಗಲಿರುಳು ಶ್ರಮಿಸಿದ ಆಲು ವೆಂಕಟರಾವ್, ಕುವೆಂಪು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಕೆ ಶಿವರಾಮ್ ಕಾರಂತ್, ಎನ್ ಕೃಷ್ಣರಾವ್ ಮತ್ತು ಎಸ್ ಶ್ರೀಕಂಠಯ್ಯ ಮುಂತಾದ ಮಹನೀಯರನ್ನು ನಾವು ಎಂದು ಸ್ಮರಿಸಬೇಕಿದೆ. ನಮ್ಮ ನಾಡು ಶ್ರೀಗಂಧದ ನಾಡು, ಕವಿಗಳ ಬೀಡು. ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿದ ನಾಡಗೀತೆ ಜಯ ಭಾರತ ಜನನಿಯ ತಂಜಾತೆ ಹಾಡಲಾಗುತ್ತದೆ. ಹಳದಿ ಕೆಂಪು ಬಣ್ಣದ ಬಾವುಟವನ್ನು ಈ ದಿನ ರಾಜ್ಯದೆಲ್ಲೆಡೆ ಹಾರಿಸಲಾಗುತ್ತದೆ. ವಿವಿಧ ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತದೆ. ತಮ್ಮ ಭಾವಪೂರ್ಣ ಅನಿಸಿಕೆಗಳನ್ನು ಹಂಚಿಕೊಂಡ 3ನೇ ತರಗತಿ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸಂಸ್ಕೃತಿಯ ಆತ್ಮವೆಂದರೆ ನೃತ್ಯ. ಈಗ ಕನ್ನಡ ನೃತ್ಯದ ಸೊಬಗನ್ನು 1ನೇ ತರಗತಿ ವಿದ್ಯಾರ್ಥಿಗಳಿಂದ ಕಣ್ತುಂಬಿಕೊಳ್ಳೋಣ. ಅವ್ವಗಳು ನಮ್ಮ ಜೀವಗಳು, ನಮ್ಮ ಅಮ್ಮಗಳು ನಮ್ಮ ಜೀವಗಳು, ದೈವಗಳು ನಮ್ಮ ಕರ್ಮಗಳು, ಸಿದ್ಧಗಳು ಪ್ರಾಣ ಕೊಡುಕು. ಇನ್ನೆಲ್ಲ ಜಗನ್ನಾಥ ನುಡಿಗೆ, ಇನ್ನೆಲ್ಲ ಜಗನ್ನಾಥ ನುಡಿಗೆ. ನಮ್ಮ ಅಮ್ಮಗಳು ನಮ್ಮ ಜೀವಗಳು, ದೈವಗಳು ನಮ್ಮ ಕರ್ಮಗಳು. ಅತ್ಯಂತ ಸೊಗಸಾದ ನೃತ್ಯ ಪ್ರದರ್ಶನಕ್ಕೆ ಧನ್ಯವಾದಗಳು. ಕನ್ನಡದ ಮೇಲಿನ ಪ್ರೀತಿ, ಕನ್ನಡದ ಕಿಚ್ಚನ್ನು ಮುಂದಿನ ಪೀಳಿಗೆಗೆ ಹಚ್ಚಲು ಇಂದು ನಮ್ಮೆಲ್ಲರೊಂದಿಗೆ ಇರುವ ಈ ದಿನದ ವಿಶೇಷ ಅತಿಥಿ ಶ್ರೀಯುತ ನಾರಾಯಣಪ್ಪ ಸರ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಪ್ರಿಯ ಸ್ನೇಹಿತರೆ, ಇಂದು ನಾವು ಕನ್ನಡ ರಾಜ್ಯೋತ್ಸವದ ಈ ಸಂತಸದ ವೇದಿಕೆಯಲ್ಲಿ ಗೌರವಾನ್ವಿತ ಮುಖ್ಯ ಅತಿಥಿಯವರ ಹಿತನುಡಿಗಳನ್ನು ಆಲಿಸುವ ಮೊದಲು ಇಂದು ನಮ್ಮ ಶಾಲೆಯ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಗಣ್ಯ ವ್ಯಕ್ತಿತ್ವವನ್ನು ಪರಿಚಯಿಸುವುದು ನನಗೆ ಸಿಕ್ಕಿರುವ ದೊಡ್ಡ ಗೌರವ ಮತ್ತು ಸಂತೋಷವಾಗಿದೆ. ಇವರು ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಯುತ ಎಂ ನಾರಾಯಣಪ್ಪರವರು ನಮ್ಮ ನಗರದ ಹೆಮ್ಮೆ. ಶ್ರೀಯುತ ನಾರಾಯಣಪ್ಪರವರು 3 ಏಪ್ರಿಲ್ 1961ರಂದು ಚಿತ್ರದುರ್ಗ ಜಿಲ್ಲೆಯ ಹೊಳಲಿಕೆರೆ ತಾಲೂಕಿನ ಮಲ್ಲಾಡಿಹಳ್ಳಿ ಗ್ರಾಮದಲ್ಲಿ ದಿವಂಗತ ಶ್ರೀಮತಿ ಶಾರದಮ್ಮ ಮತ್ತು ಶ್ರೀ ಮಾದಪ್ಪ ದಂಪತಿಗಳ 2ನೆಯ ಮಗನಾಗಿ ಜನಿಸಿದರು.
ಶಿಕ್ಷಕರ ವೃತ್ತಿ ಜೀವನವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ನಗರದ ಮಾಯಾ ಆಂಗ್ಲ ಪ್ರೌಢಶಾಲೆಯಲ್ಲಿ ಅರೆಕಾಲಿಕ ದೈಹಿಕ ಶಿಕ್ಷಕರಾಗಿ ಪ್ರಾರಂಭಿಸಿ 4 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ನಂತರ 10 ಡಿಸೆಂಬರ್ 1986ರಿಂದ 31 ಮೇ 1993ರವರೆಗೆ ಅವರು ರಾಷ್ಟ್ರ ಶಿಕ್ಷಣ ಸಮಿತಿಯ ಅಧೀನದಲ್ಲಿರುವ ಇಂಡಿಯನ್ ಪ್ರೌಢಶಾಲೆಯಲ್ಲಿ ಕಾಯಂ ನೌಕರರಾಗಿ ಸೇವೆ ಸಲ್ಲಿಸಿದರು. ದಿನಾಂಕ 31 ಮೇ 1993ರಿಂದ ದಿನಾಂಕ 3 ಏಪ್ರಿಲ್ 2021ರವರೆಗೆ ಅವರು ರಾಷ್ಟ್ರೀಯ ಪ್ರೌಢಶಾಲೆ ಕುಂಸಿಯಲ್ಲಿ ಸುಮಾರು 30 ವರ್ಷಗಳ ಕಾಲ ತಮ್ಮ ಅಮೂಲ್ಯ ಸೇವೆ ನೀಡಿದರು. ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಪ್ರತಿ ವರ್ಷ ನವೆಂಬರ್ 1ರಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಸಡಗರದಿಂದ ಆಚರಿಸುತ್ತೇವೆ. ಈ ದಿನ ನಮ್ಮೆಲ್ಲರಿಗೂ ಹೆಮ್ಮೆಯ ಆತ್ಮ ಗೌರವದ ದಿನ. ಏಕೆಂದರೆ ಇದೇ ದಿನ 1956 ನಮ್ಮ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂದಿತು. ಅಂದಿನ ದಿನಗಳಲ್ಲಿ ಕನ್ನಡ ಮಾತನಾಡುವ ಜನರು ವಿಭಿನ್ನ ಪ್ರಾಂತಗಳಲ್ಲಿ ಆಡಿಕೊಂಡಿದ್ದರು. ಮೈಸೂರು, ಬಳ್ಳಾರಿ, ಧಾರವಾಡ, ವಿಜಯಪುರ, ಹುಬ್ಬಳ್ಳಿ, ಮಂಗಳೂರು ಮುಂತಾದ ಪ್ರದೇಶಗಳಲ್ಲಿ ಈ ಎಲ್ಲ ಕನ್ನಡ ನುಡಿಗಳನ್ನು ಒಟ್ಟು ಸೇರಿಸಿ ಮೈಸೂರು ರಾಜ್ಯ ಎಂಬ ಹೆಸರಿನಲ್ಲಿ ರಚಿಸಲಾಯಿತು. ಎಂದೆಂದೂ ಜಗದಗಿಸಲಿ ಕನ್ನಡದ ಹಣತೆ, ಎಂದೆಂದೂ ಜಗದಗಿಸಲಿ ಕನ್ನಡದ ಹಣತೆ. ಎಲ್ಲಾದರಿರು ಎಂತಾದರಿರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ಬೆಳಗಲಿ ನಮ್ಮ ಕನ್ನಡ ನಾಡು. ಕನ್ನಡದ ನಾಡು ನುಡಿಯ ಬಗ್ಗೆ ಮಾತನಾಡಿದ ಶ್ರೀಯುತ ನಾರಾಯಣಪ್ಪ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಕೃತಜ್ಞತೆಯೇ ಒಳ್ಳೆತನದ ಹೂವು. ಇಂದು ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸಲು ಅನಿಕಾ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಆತ್ಮೀಯ ಪ್ರಾಂಶುಪಾಲರೇ, ಪ್ರಿಯ ಫಾದರ್ ಬ್ರದರ್ ಹಾಗೂ ಎಲ್ಲ ಶಿಕ್ಷಕ ವರ್ಗದವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಇಂದು ನಮ್ಮ ಶಾಲೆಯಲ್ಲಿ ಆಚರಿಸಿದ ಕನ್ನಡ ರಾಜ್ಯೋತ್ಸವ ಅತ್ಯಂತ ಯಶಸ್ವಿಯಾಗಿ ನೆರವೇರಿದ ಹಿನ್ನೆಲೆಯಲ್ಲಿ ಈ ಸುವರ್ಣ ಕ್ಷಣವನ್ನು ಸ್ಮರಣೀಯವಾಗಿಸಲು ಸಹಕರಿಸಿದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಲು ನನಗೆ ಸಿಕ್ಕಿರುವ ಅವಕಾಶ ನನ್ನ ಭಾಗ್ಯವೆಂದು ಭಾವಿಸುತ್ತೇನೆ. ಮೊದಲಾಗಿ ತಮ್ಮ ಅಮೂಲ್ಯ ಸಮಯವನ್ನು ಬಿಸಿಲಿಟ್ಟು ನಮ್ಮ ಕಾರ್ಯಕ್ರಮವನ್ನು ಕಂಗೊಳಿಸಿದ ಮುಖ್ಯ ಅತಿಥಿಯವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ನಿಮ್ಮ ಪ್ರೇರಣಾದಾಯಕ ಮಾತುಗಳು ನಮ್ಮೆಲ್ಲರ ಮನಸ್ಸಿನಲ್ಲಿ ಹೊಸ ಉತ್ಸಾಹವನ್ನು ಮೂಡಿಸಿವೆ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದ ಅನಿಕಾ ಅವರಿಗೆ ನನ್ನ ಕೃತಜ್ಞತೆಗಳು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡಿಗರ ಎದೆಯ ಆಳದಲ್ಲಿ ಪುಟಿಯುವ ಕಾರಂಜಿಯಲ್ಲಿ ಒಂದಾಗಿ ಕೂಗೋಣ ಕನ್ನಡ ಕನ್ನಡ ಕನ್ನಡ. ಜೈ ಭಾರತ ಜನನಿಯ ತಂದಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ಮಣಿವಣ್ಣನಾಡೆ, ಜಯ ಹೇ ಸುರಕ್ಷಿತ ಗೀತೆ. ಭಾರತ ಜನನಿಯ ತಂದಾತೆ, ಜಯ ಹೇ ಕರ್ನಾಟಕ ನೀನೆಟ್ಟುವ ನೆಲಾದೆ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ.